ಸುಮಾರು 100 ವರ್ಷಗಳ ಕಾಲ ಬ್ರಿಟನ್ ಸೈಕ್ಲಿಂಗ್ ತಂಡದ ಕಥೆ ಇದು. ಅವರ ಸಾಧನೆ ತುಂಬಾನೇ ಸಾಧಾರಣವಾಗಿತ್ತು. ಅದೆಷ್ಟು ಸಾಧಾರಣ ಅಂದ್ರೆ ಯುರೋಪ್ನ ಒಂದು ದೊಡ್ಡ ಸೈಕಲ್ ಕಂಪನಿಯವರಿಗೆ ಸೈಕಲ್ ಮಾರಾಟ ಮಾಡೋಕ್ಕೂ ಕೂಡ ರೆಡಿ ಇರಲಿಲ್ಲ. ತಮ್ಮ ಬ್ರ್ಯಾಂಡ್ ಹೆಸರು ಹಾಳಾಗುತ್ತೆ ಅನ್ನೋ ಭಯದಲ್ಲಿ. ಅದೇ ಒಲಿಂಪಿಕ್ಸ್ನಲ್ಲಂತೂ 1908ರ ನಂತರ ಒಂದೇ ಒಂದು ಚಿನ್ನದ ಪದಕ ಗೆದ್ದಿರಲಿಲ್ಲ. ಯೋಚನೆ ಮಾಡಿ. ಹೌದು. ಅಂಥ ಪರಿಸ್ಥಿತಿಯಲ್ಲಿ 2003ರಲ್ಲಿ ಡೇವ್ ಬ್ರೈಲ್ಸ್ಫರ್ಡ್ ಅಂತ ಒಬ್ಬ ಹೊಸ ಕೋಚ್ ಬರ್ತಾರೆ. ಅವರು ಒಂದು ವಿಚಿತ್ರವಾದ ತಂತ್ರವನ್ನು ಪರಿಚಯಿಸಿದ್ರು. ಅಗ್ರಿಗೇಷನ್ ಆಫ್ ಮಾರ್ಜಿನಲ್ ಗೇನ್ಸ್ ಅಂತಾರಲ್ಲ ಅದು. ಹೌದು. ಅಂಚಿನ ಲಾಭಗಳ ಒಟ್ಟುಗೂಡಿಸುವಿಕೆ. ಅಂದ್ರೆ ಸೈಕ್ಲಿಂಗ್ಗೆ ಸಂಬಂಧಿಸಿದ ಪ್ರತಿಯೊಂದು ಸಣ್ಣ ವಿಷಯದಲ್ಲೂ ಕೇವಲ 1% ಸುಧಾರಣೆ ತರೋದು. ಕೇವಲ 1%? ಅದು ಯಾವ ರೀತಿ ಇರ್ಬೋದು? ಉದಾಹರಣೆಗೆ, ಸೈಕಲ್ ಟೈರ್ಗಳಿಗೆ ಉತ್ತಮ ಗ್ರಿಪ್ ಸಿಗ್ಲಿ ಅಂತ ಆಲ್ಕೋಹಾಲ್ ಉಜ್ಜೋದ್ರಿಂದ ಹಿಡಿದು, ಆಟಗಾರರು ಬೇಗ ಚೇತರಿಸಿಕೊಳ್ಳೋಕೆ ಯಾವ ಮಸಾಜ್ ಜೆಲ್ ಬೆಸ್ಟ್, ಕೈ ತೊಳೆಯೋಕೆ ಯಾವ ಸೋಪು ಬಳಸಿದ್ರೆ ಸೋಂಕು ತಗ್ಲೋದಿಲ್ಲ, ರಾತ್ರಿ ಚೆನ್ನಾಗಿ ನಿದ್ರೆ ಬರಲು ಯಾವ ದಿಂಬು ಸರಿ, ಹೀಗೆ ಪ್ರತಿಯೊಂದರಲ್ಲೂ. ವಾವ್! ಅಂದ್ರೆ ಯಾರೂ ಗಮನಿಸದ ಸಣ್ಣ ಪುಟ್ಟ ವಿಷಯಗಳು. ನಿಖರವಾಗಿ. ಈ ಸಣ್ಣ ಸಣ್ಣ ಬಹುತೇಕ ಅಗೋಚರ ಬದಲಾವಣೆಗಳ ಒಟ್ಟು ಪರಿಣಾಮ ಅದ್ಭುತವಾಗಿತ್ತು. 5 ವರ್ಷಗಳಲ್ಲಿ 2008ರ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಬ್ರಿಟನ್ ತಂಡ ಲಭ್ಯವಿದ್ದ 60% ಚಿನ್ನದ ಪದಕಗಳನ್ನು ಗೆದ್ದುಕೊಂಡಿತ್ತು. ಅಲ್ಲಿಂದ ಶುರುವಾದ ಅವರ ಗೆಲುವಿನ ಓಟ ಇನ್ನೂ ನಿಂತಿಲ್ಲ. ಹೌದು. ಮುಂದಿನ ದಶಕದಲ್ಲಿ ಅವರು ವಿಶ್ವವನ್ನೇ ಆಳಿದ್ರು. ಇಲ್ಲಿಂದಲೇ ಇಂದಿನ ನಮ್ಮ ಚರ್ಚೆ ಶುರುವಾಗದು. ಒಂದು ವರ್ಷದಲ್ಲಿ 37 ಪಟ್ಟು ಉತ್ತಮಗೊಳ್ಳೋಕೆ ಸಾಧ್ಯನಾ? ಅದು ದೊಡ್ಡ ಪ್ರಯತ್ನಗಳಿಲ್ದೆ ಪ್ರತಿದಿನ ಕೇವಲ 1% ಸುಧಾರಣೆಯಿಂದ. ಈ ಅದ್ಭುತ ಪರಿಕಲ್ಪನೆಯೇ ಜೇಮ್ಸ್ ಕ್ಲಿಯರ್ ಅವರ ಅಟಾಮಿಕ್ ಹ್ಯಾಬಿಟ್ಸ್ ಪುಸ್ತಕದ ಕೇಂದ್ರಬಿಂದು. ಇಂದು ನಾವು ಈ ಪುಸ್ತಕದ ಆಳವಾದ ವಿಶ್ಲೇಷಣೆಯನ್ನ ಮಾಡಲಿದ್ದೇವೆ. ಹೌದು. ಇದು ಕೇವಲ ಸಣ್ಣ ಬದಲಾವಣೆಗಳ ಬಗ್ಗೆ ಮಾತ್ರ ಮಾತಾಡೋದಿಲ್ಲ, ನಮ್ಮನ್ನು ನಾವು ನೋಡುವ ದೃಷ್ಟಿಯನ್ನೇ ಬದಲಾಯಿಸುವ ಬಗ್ಗೆ ಇದು ಮಾತಾಡುತ್ತೆ. ನಿಜ. ನಾವೆಲ್ಲ ಹೊಸ ವರ್ಷಕ್ಕೆ ದೊಡ್ಡ ನಿರ್ಧಾರ ಮಾಡ್ತೀವಿ, ಆದ್ರೆ ಫೆಬ್ರವರಿ ಬರುವಷ್ಟರಲ್ಲಿ ಎಲ್ಲ ಮರ್ತೋಗಿರುತ್ತೆ. ಯಾಕೆ ಹೀಗಾಗುತ್ತೆ ಅನ್ನೋ ಮೂಲ ಕಾರಣವನ್ನು ಈ ಪುಸ್ತಕ ಗುರುತಿಸುತ್ತೆ. ಸಮಸ್ಯೆ ನಮ್ಮ ಇಚ್ಛಾಶಕ್ತಿಯದ್ದಲ್ಲ, ನಮ್ಮ ಸಿಸ್ಟಮ್ ಅಥವಾ ವ್ಯವಸ್ಥೆಯದ್ದು ಅಂತ ಹೇಳುತ್ತೆ. ಪುಸ್ತಕದ ಪೂರ್ಣ ಹೆಸರು ಅಟಾಮಿಕ್ ಹ್ಯಾಬಿಟ್ಸ್, ಆನ್ ಈಸಿ ಅಂಡ್ ಪ್ರೂವನ್ ವೇ ಟು ಬಿಲ್ಡ್ ಗುಡ್ ಹ್ಯಾಬಿಟ್ಸ್ ಅಂಡ್ ಬ್ರೇಕ್ ಬ್ಯಾಡ್ ಒನ್ಸ್. ಇದು ಜಗತ್ತಿನಾದ್ಯಂತ ಸುಮಾರು 20 ದಶಲಕ್ಷ ಪ್ರತಿಗಳು ಮಾರಾಟವಾಗಿದೆ. ನ್ಯೂಯಾರ್ಕ್ ಟೈಮ್ಸ್ನ ಬೆಸ್ಟ್ ಸೆಲ್ಲರ್ ಪಟ್ಟಿಯಲ್ಲಿ ವರ್ಷಗಳ ಕಾಲ ಇತ್ತು. ಇದರ ಲೇಖಕ ಜೇಮ್ಸ್ ಕ್ಲಿಯರ್ ಅವರ ಹಿನ್ನೆಲೆ ಕೂಡ ಅಷ್ಟೇ ಕುತೂಹಲಕಾರಿ. ಹೌದು, ಅದನ್ನೂ ತಿಳಿಸೋಣ. ಖಂಡಿತ. ಶಾಲಾ ದಿನಗಳಲ್ಲಿ ಬೇಸ್ಬಾಲ್ ಆಡುವಾಗ ಅವರ ಮುಖಕ್ಕೆ ಬ್ಯಾಟ್ ಬಡ್ದು ಒಂದು ದೊಡ್ಡ ಅಪಘಾತವಾಗಿತ್ತು. ಮೂಳೆಗಳು ಮುರಿದು ಮೆದುಳಿಗೆ ಗಾಯವಾಗಿ ಕೋಮಾಗೆ ಹೋಗಿದ್ರು. ಅಯ್ಯೋ! ಅವರಿಗೆ ಚೇತರಿಸಿಕೊಳ್ಳೋಕೆ 1 ವರ್ಷವೇ ಬೇಕಾಯಿತು. ಆ ಸಮಯದಲ್ಲಿ ಅವರು ಮರಳಿ ಬೇಸ್ಬಾಲ್ ಆಡುವ ದೊಡ್ಡ ಗುರಿಯ ಮೇಲೆ ಗಮನ ಹರಿಸಿಲ್ಲ. ಹಾಗಾದ್ರೆ ಅವರು ತಮ್ಮ ಭವಿಷ್ಯದ ಬಗ್ಗೆ ಯೋಚಿಸೋದನ್ನೇ ಬಿಟ್ಟುಬಿಟ್ರಾ? ಇಲ್ಲ. ಅವರು ತಮ್ಮ ಗಮನವನ್ನು ಅತ್ಯಂತ ಸಣ್ಣ ವಿಷಯಗಳ ಮೇಲೆ ಕೇಂದ್ರೀಕರಿಸಿದ್ರು. ಉದಾಹರಣೆಗೆ, ಪ್ರತಿದಿನ ಬೇಗ ಮಲಗೋದು, ತಮ್ಮ ಕೋಣೆಯನ್ನು ಅಚ್ಚುಕಟ್ಟಾಗಿಟ್ಟುಕೊಳ್ಳುವುದು, ಸಣ್ಣ ಪುಟ್ಟ ವ್ಯಾಯಾಮಗಳನ್ನು ಮಾಡುವುದು. ಈ ಸಣ್ಣ ಸಣ್ಣ ಅಭ್ಯಾಸಗಳು ಅವರ ಜೀವನದ ಮೇಲೆ ಒಂದು ಹಿಡಿತವನ್ನು ವಾಪಸ್ ತಂದುಕೊಟ್ಟವು. ಆತ್ಮವಿಶ್ವಾಸವನ್ನು ಮತ್ತೆ ಬೆಳೆಸಿದವು. ಖಂಡಿತ. ಮತ್ತು ಅದು ಅವರ ಓದಿನ ಮೇಲೂ ಒಳ್ಳೆ ಪರಿಣಾಮ ಬೀರಿತು. ಒಂದು ರೀತಿ ಅವರು ಪುಸ್ತಕ ಬರೆಯೋಕು ಮುಂಚೆ ತಾವೇ ಆ ಪುಸ್ತಕದ ತತ್ವಗಳಂತೆ ಬದುಕಿದರು. ಬಹುಶಃ ಇದೇ ಕಾರಣಕ್ಕೆ ಪುಸ್ತಕದಲ್ಲಿ ಒಂದು ಸಹಾನುಭೂತಿಯ ಧ್ವನಿಯಿದೆ ಅನಿಸುತ್ತೆ. ನೀವು ಸೋಮಾರಿ ಅಂತ ದೂಷಿಸೋದಿನ ಬದಲಿಗೆ ನಿಮ್ಮ ವ್ಯವಸ್ಥೆಯನ್ನು ಸರಿಪಡಿಸೋಣ ಅಂತ ಹೇಳುತ್ತೆ. ಹೌದು. ದೊಡ್ಡ ಯಶಸ್ಸಿಗೆ ದೊಡ್ಡ ಕ್ರಮಗಳೇ ಬೇಕು ಅನ್ನೋ ನಮ್ಮ ನಂಬಿಕೆಯನ್ನೇ ಇದು ಪ್ರಶ್ನಿಸುತ್ತೆ. ನಿಜ. ಪುಸ್ತಕದ ಮುಖ್ಯ ಉದ್ದೇಶವೇ ಅದು. ಅಭ್ಯಾಸಗಳನ್ನು ಬದಲಾಯಿಸಲು ಕೇವಲ ಇಚ್ಛಾಶಕ್ತಿ ಅಂದ್ರೆ ವಿಲ್ ಪವರ್ ಸಾಕಾಗಲ್ಲ. ಅದಕ್ಕೆ ಒಂದು ಸರಿಯಾದ ವ್ಯವಸ್ಥೆ ಬೇಕು. ಈ ಪುಸ್ತಕ ಅಂತಹ ಒಂದು ವ್ಯವಸ್ಥೆಯನ್ನು ಒದಗಿಸುವ ಆಪರೇಟಿಂಗ್ ಮ್ಯಾನ್ಯುಯಲ್ ತರ. ನಾವು ಫಲಿತಾಂಶಗಳ ಬಗ್ಗೆ ಯೋಚಿಸುವುದನ್ನ ಬಿಟ್ಟು ಆ ಫಲಿತಾಂಶಗಳಿಗೆ ಕಾರಣವಾಗುವ ಪ್ರಕ್ರಿಯೆಗಳ ಬಗ್ಗೆ ಗಮನಹರಿಸಬೇಕು ಅಂತ ಹೇಳುತ್ತೆ. ಅದೇ. ಹಾಗಾದರೆ ಪುಸ್ತಕದ ಅತ್ಯಂತ ಪ್ರಮುಖ ಪರಿಕಲ್ಪನೆ ಆ 1% ನಿಯಮದಿಂದ ಶುರು ಮಾಡೋಣ. ಗಣಿತದ ಪ್ರಕಾರ ಇದು ಹೇಗೆ ಕೆಲಸ ಮಾಡುತ್ತೆ? ಇದರ ಹಿಂದಿನ ಗಣಿತ ತುಂಬಾ ಸರಳ ಮತ್ತು ಶಕ್ತಿಯುತ. ಈಗ ನೋಡಿ, ನೀವು ಪ್ರತಿದಿನ 1% ಉತ್ತಮಗೊಂಡ್ರೆ ವರ್ಷದ ಕೊನೆಗೆ 37 ಪಟ್ಟು ಉತ್ತಮರಾಗುತ್ತೀರಿ. 1.01 ಟು ದ ಪವರ್ ಆಫ್ 365. ಹೌದು, ಅದು ಸುಮಾರು 37.28 ಆಗುತ್ತೆ. ಅದೇ ರೀತಿ ಪ್ರತಿದಿನ 1% ಕೆಟ್ಟದ್ದಾದ್ರೆ, ಅಂದ್ರೆ ಸೋಮಾರಿತನ, ಜಂಕ್ ಫುಡ್, ಹೀಗೆ
ವರ್ಷದ ಕೊನೆಯಲ್ಲಿ ನೀವು ಬಹುತೇಕ ಶೂನ್ಯಕ್ಕೆ ಇಳಿಯುತ್ತೀರಿ. 0.99 ಟು ದ ಪವರ್ ಆಫ್ 365 ಅದು ಸುಮಾರು 0.03 ಆಗುತ್ತೆ. ನಿಜ. ಇದು ಹಣಕಾಸಿನಲ್ಲಿ ಚಕ್ರಬಡ್ಡಿ ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಕೆಲಸ ಮಾಡಿದ ಹಾಗೆ. ಆರಂಭದಲ್ಲಿ ಬದಲಾವಣೆಗಳು ಕಾಣಿಸೋದಿಲ್ಲ, ಆದರೆ ಸಮಯ ಕಳೆದಂತೆ ಅವುಗಳ ಪರಿಣಾಮ ಘಾತೀಯವಾಗಿ ಹೆಚ್ಚಾಗುತ್ತೆ. ಪುಸ್ತಕದಲ್ಲಿ ಒಂದು ಅದ್ಭುತ ಉದಾಹರಣೆ ಇದೆ. ಲಾಸ್ ಆಂಜಲಸ್ನಿಂದ ನ್ಯೂಯಾರ್ಕ್ಗೆ ಹೊರಟ ವಿಮಾನದ ಪಥವನ್ನು ಟೇಕ್ ಆಫ್ ಸಮಯದಲ್ಲಿ ಕೆಲವೇ ಡಿಗ್ರಿಗಳಷ್ಟು ಬದಲಾಯಿಸಿದರೆ ಓ ಹೌದು, ಅದು ನ್ಯೂಯಾರ್ಕ್ ಬದಲು ವಾಷಿಂಗ್ಟನ್ ಡಿಸಿಯನ್ನು ತಲುಪುತ್ತದೆ. ನಮ್ಮ ಸಣ್ಣ ದೈನಂದಿನ ಆಯ್ಕೆಗಳು ನಮ್ಮ ಭವಿಷ್ಯದ ಪಥವನ್ನು ಇದೇ ರೀತಿ ನಿರ್ಧರಿಸುತ್ತವೆ. ಇಲ್ಲಿಂದಲೇ ನಾವು ಪುಸ್ತಕದ ಎರಡನೇ ಪ್ರಮುಖ ಅಂಶಕ್ಕೆ ಬರ್ತೀವಿ. ಗುರಿಗಳನ್ನು ಮರೆತು ವ್ಯವಸ್ಥೆಯ ಮೇಲೆ ಗಮನಹರಿಸಿ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಎನಿಸಬಹುದು. ಗುರಿಗಳೇ ಇಲ್ಲದೆ ಯಶಸ್ಸು ಹೇಗೆ ಸಾಧ್ಯ ಅಂತ. ಹೌದು, ಆದ್ರೆ ಯೋಚ್ನೆ ಮಾಡಿ, ಗೆಲ್ಲುವವರು ಮತ್ತು ಸೋಲುವವರು ಇಬ್ರಿಗೂ ಒಂದೇ ಗುರಿಗಳಿರುತ್ತವೆ. ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ಅಥ್ಲೀಟ್ಗೂ ಚಿನ್ನದ ಪದಕ ಗೆಲ್ಲುವ ಗುರಿ ಇರುತ್ತೆ. ಆದ್ರೆ ಗೆಲ್ಲೋದು ಮಾತ್ರ ಕೆಲವರು. ಹಾಗಾದ್ರೆ ವ್ಯತ್ಯಾಸವಿರುವುದು ಅವರ ವ್ಯವಸ್ಥೆಗಳಲ್ಲಿ, ಅಂದ್ರೆ ಅವರ ದೈನಂದಿನ ಪ್ರಕ್ರಿಯೆಗಳಲ್ಲಿ. ಅದೇ, ಅವರು ಪ್ರತಿದಿನ ಅಭ್ಯಾಸ ಮಾಡುವ ರೀತಿ, ಅವರ ಆಹಾರ ಪದ್ಧತಿ, ಅವರ ನಿದ್ರೆಯ ಶೈಲಿ. ಪುಸ್ತಕದಲ್ಲಿ ಹೇಳುವಂತೆ ನಾವು ನಮ್ಮ ಗುರಿಗಳ ಮಟ್ಟಕ್ಕೆ ಏರುವುದಿಲ್ಲ, ನಮ್ಮ ವ್ಯವಸ್ಥೆಗಳ ಮಟ್ಟಕ್ಕೆ ಕುಸಿಯುತ್ತೇವೆ. ಇದು ನನ್ನ ಪ್ರಕಾರ ಇಡೀ ಪುಸ್ತಕದ ಅತ್ಯಂತ ಶಕ್ತಿಯುತವಾದ ವಾಕ್ಯ. ಈ ವ್ಯವಸ್ಥೆಯನ್ನು ನಿರ್ಮಿಸಲು ನಾವು ಇನ್ನೂ ಆಳವಾದ ವಿಷಯಕ್ಕೆ ಹೋಗ್ಬೇಕು. ಅದೇ ಗುರುತಿನ ಆಧಾರಿತ ಅಭ್ಯಾಸಗಳು, ಅಂದ್ರೆ ಐಡೆಂಟಿಟಿ ಬೇಸ್ಡ್ ಹ್ಯಾಬಿಟ್ಸ್. ಇದರಲ್ಲಿ 3 ಪದರಗಳಿವೆ ಅಂತಾರೆ ಅಲ್ವಾ? ಹೌದು, ಫಲಿತಾಂಶಗಳು, ಪ್ರಕ್ರಿಯೆಗಳು ಮತ್ತು ಗುರುತು. ಹೆಚ್ಚಿನವರು ಹೊರಗಿನಿಂದ ಒಳಗೆ ಬರ್ತಾರೆ. ಅಂದ್ರೆ ನಾನು ತೂಕ ಇಳಿಸ್ಬೇಕು ಅನ್ನೋ ಫಲಿತಾಂಶದಿಂದ ಶುರು ಮಾಡ್ತಾರೆ. ಆದ್ರೆ ಅದು ತಾತ್ಕಾಲಿಕ. ನಿಜ. ಆದ್ರೆ ನನ್ನ ಗುರುತನ್ನು ಬದಲಾಯಿಸ್ತೀನಿ ಅಂತ ಹೇಳಿಕೊಳ್ಳೋದು ಒಂದ್ರೀತಿ ನಮ್ಮನ್ನು ನಾವೇ ಮೋಸ ಮಾಡಿಕೊಂಡಂತ ಆಗಲ್ವಾ? ಆ ಬದಲಾವಣೆ ನಿಜವಾಗಿ ಬರುವವರೆಗೂ ಅದು ಕೃತಕ ಎನಿಸ್ಬೋದಲ್ವಾ? ಬಹಳ ಒಳ್ಳೆ ಪ್ರಶ್ನೆ. ಇಲ್ಲಿ ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅನ್ನೋ ತತ್ವ ಇಲ್ಲ. ಓಕೆ. ಬದಲಾಗಿ ಪ್ರೂವ್ ಇಟ್ ಟು ಯೋರ್ ಸೆಲ್ಫ್ ವಿತ್ ಸ್ಮಾಲ್ ವಿನ್ಸ್ ಅನ್ನೋ ತತ್ವ ಇದೆ. ಪುಸ್ತಕ ಹೇಳೋದೇನೆಂದ್ರೆ, ನಾವು ಮಾಡೋ ಪ್ರತಿಯೊಂದು ಕ್ರಿಯೆಯೂ ನಾವು ಯಾರು ಆಗಲು ಬಯಸುತ್ತೇವೆ ಎಂಬುದಕ್ಕೆ ನಾವು ಹಾಕುವ ಒಂದು ಮತದಂತೆ. ಓ, ಇದು ಒಂದು ವಿಭಿನ್ನ ದೃಷ್ಟಿಕೋನ. ಹೌದು. ನೀವು ಪುಸ್ತಕ ಓದುವ ಗುರಿ ಇಟ್ಕೊಳ್ಳೋ ಬದಲು ನಾನೊಬ್ಬ ಓದುಗಳು ಅನ್ನೋ ಗುರುತನ್ನ ಬೆಳೆಸ್ಕೊಳ್ಬೇಕು. ಸರಿ. ಓದುಗರು ಏನ್ ಮಾಡ್ತಾರೆ? ಅವರು ಪುಸ್ತಕಗಳನ್ನು ಓದ್ತಾರೆ. ನೀವು ಪ್ರತಿದಿನ 1 ಪುಟ ಓದಿದರೂ ನೀವು ಓದುಗರು ಎಂಬ ನಿಮ್ಮ ಹೊಸ ಗುರುತಿಗೆ ಒಂದು ಮತ ಹಾಕಿದ ಹಾಗೆ. ಧೂಮಪಾನದ ಉದಾಹರಣೆ ಕೂಡ ಚೆನ್ನಾಗಿದೆ. ಯಾರಾದರೂ ಸಿಗರೆಟ್ ಕೊಟ್ಟಾಗ, ಇಲ್ಲ ಧನ್ಯವಾದ, ನಾನು ಬಿಡಲು ಪ್ರಯತ್ನಿಸ್ತಿದ್ದೀನಿ ಅನ್ನೋವನು. ಅವನು ತನ್ನನ್ನು ಇನ್ನೂ ಒಬ್ಬ ಧೂಮಪಾನಿ ಎಂದೇ ಗುರುತಿಸ್ಕೊಳ್ತಿದ್ದಾನೆ. ಆದರೆ ಧನ್ಯವಾದ, ನಾನು ಧೂಮಪಾನಿ ಅಲ್ಲ ಎನ್ನುವನು ತನ್ನ ಗುರುತನ್ನೇ ಬದಲಾಯಿಸಿಕೊಂಡಿದ್ದಾನೆ. ಆ ಒಂದು ಸಣ್ಣ ವಾಕ್ಯವೇ ಅವನ ಮನಸ್ಥಿತಿಯನ್ನು ಬದಲಾಯಿಸುತ್ತೆ. ಅದೇ ಗುರಿ ಮ್ಯಾರಥಾನ್ ಓಡುವುದಲ್ಲ, ಓಟಗಾರನಾಗುವುದು. ಈ ಗುರುತಿನ ಬದಲಾವಣೆಯನ್ನು ಸಾಧಿಸಲು ಪುಸ್ತಕವು ವರ್ತನೆ ಬದಲಾವಣೆಯ 4 ನಿಯಮಗಳ ಚೌಕಟ್ಟನ್ನು ನೀಡುತ್ತೆ. ಹೌದು. ಪ್ರತಿ ಅಭ್ಯಾಸಕ್ಕೂ 4 ಹಂತಗಳಿವೆ: ಸೂಚನೆ, ಬಯಕೆ, ಪ್ರತಿಕ್ರಿಯೆ ಮತ್ತು ಪ್ರತಿಫಲ. ಇದನ್ನ ಬಳಸಿ ಉತ್ತಮ ಅಭ್ಯಾಸ ಬೆಳೆಸಲು ಮೊದಲನೆಯ ನಿಯಮ ಸ್ಪಷ್ಟವಾಗಿ ಕಾಣುವಂತೆ ಮಾಡಿ. ಮೇಕ್ ಇಟ್ ಆಬ್ವಿಯಸ್. ಅಂದ್ರೆ ನಮ್ಮ ಪರಿಸರವನ್ನು ವಿನ್ಯಾಸಗೊಳಿಸೋದು. ನಮ್ಮ ಪ್ರೇರಣೆಗಿಂತ ನಮ್ಮ ಪರಿಸರ ಹೆಚ್ಚು ಶಕ್ತಿಶಾಲಿ. ನೀವು ಪ್ರತಿದಿನ ಗಿಟಾರ್ ಕಲಿಬೇಕಂದ್ರೆ ಅದನ್ನ ಕಪಾಟಿನೊಳಗಿಡೋ ಬದಲು ಹಾಲ್ನ ಮಧ್ಯದಲ್ಲಿ ಒಂದು ಸ್ಟ್ಯಾಂಡ್ ಮೇಲಿಡಿ. ಆಗ ಅದು ಕಣ್ಣಿಗೆ ಬೀಳುತ್ತೆ. ನಿಖರವಾಗಿ. ಎರಡನೇ ನಿಯಮ ಆಕರ್ಷಕವಾಗಿ ಮಾಡಿ. ಅಂದ್ರೆ ನಮಗೆ ಇಷ್ಟವಾದ ಕೆಲಸದೊಂದಿಗೆ ಅಗತ್ಯವಾದ ಅಭ್ಯಾಸವನ್ನು ಜೋಡಿಸೋದು. ಟೆಂಪ್ಟೇಷನ್ ಬಂಡ್ಲಿಂಗ್ ಅಂತಾರಲ್ಲ, ಅದು. ಅದೇ. ಉದಾಹರಣೆಗೆ, ಕನ್ನಡ ದಿನಪತ್ರಿಕೆ ಓದುವ ಅಭ್ಯಾಸ ಮಾಡ್ಕೋಬೇಕಂದ್ರೆ ಬೆಳಗಿನ ಕಾಫಿ ಜೊತೆಗೆ ಪೇಪರ್ ಓದೋದನ್ನ ಜೋಡಿಸಬಹುದು. ಆಗ ಕಾಫಿಯ ಆನಂದ ಪೇಪರ್ ಓದೋಕೆ ಪ್ರೇರಣೆಯಾಗುತ್ತೆ. 3ನೇದು ಸುಲಭವಾಗಿ ಮಾಡಿ, ಮೇಕ್ ಇಟ್ ಈಸಿ. ಇದು ನನ್ನ ಫೇವ್ರೆಟ್ ನಿಯಮ, 2 ಮಿನಿಟ್ ರೂಲ್. ಹೌದು. ಯಾವುದೇ ಹೊಸ ಅಭ್ಯಾಸ ಶುರು ಮಾಡೋಕೆ 2 ನಿಮಿಷಕ್ಕಿಂತ ಕಡಿಮೆ ಸಮಯ ತಗೊಳ್ಬೇಕು. ಪ್ರತಿದಿನ 1 ಗಂಟೆ ವ್ಯಾಯಾಮ ಮಾಡಬೇಕು ಅನ್ನೋ ಗುರಿ ದೊಡ್ಡದು, ಅದು ಭಯ ಹುಟ್ಸೋತೆ. ಹೌದು. ಅದರ ಬದಲು ವ್ಯಾಯಾಮದ ಬಟ್ಟೆ ಹಾಕಿಕೊಳ್ಳಬೇಕು, ಅಷ್ಟೇ ಗುರಿ ಇಟ್ಕೊಳ್ಳಿ. ಒಮ್ಮೆ ನೀವು ಬಟ್ಟೆ ಹಾಕೊಂಡ್ರೆ ವ್ಯಾಯಾಮ ಮಾಡುವ ಸಾಧ್ಯತೆ ತಾನಾಗೆ ಹೆಚ್ಚಾಗುತ್ತೆ.
ರಾತ್ರಿ ಮಲಗುವ ಮುನ್ನ ಓದ್ಬೇಕು ಅನ್ನೋ ಬದಲು ಪುಸ್ತಕದ ಒಂದು ಪುಟವನ್ನು ತೆರೆಯಬೇಕು ಅಂತ ಶುರು ಮಾಡಬಹುದು. ಆರಂಭಿಸುವುದೇ ಅತ್ಯಂತ ಕಷ್ಟವ ಕೆಲಸ. ಈ ನಿಯಮ ಆ ಕಷ್ಟವನ್ನು ಕಡಿಮೆ ಮಾಡುತ್ತೆ. ಮತ್ತು 4ನೆಯ ನಿಯಮ ತೃಪ್ತಿದಾಯಕವಾಗಿ ಮಾಡಿ. ಮೇಕ್ ಇಟ್ ಸ್ಯಾಟಿಸ್ಫೈಯಿಂಗ್. ನಮ್ಮ ಮೆದುಳು ತಕ್ಷಣದ ಪ್ರತಿಫಲಕ್ಕೆ ಹೆಚ್ಚು ಸ್ಪಂದಿಸುತ್ತೆ. ವ್ಯಾಯಾಮ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಆದ್ರೆ ಆ ಫಲಿತಾಂಶ ಸಿಗೋಕೆ ತಿಂಗಳುಗಳೇ ಬೇಕು. ಅದರ ಬದಲು ನೀವು ವ್ಯಾಯಾಮ ಮಾಡಿದ ಪ್ರತಿದಿನ ಕ್ಯಾಲೆಂಡರ್ನಲ್ಲಿ ಒಂದು ಎಕ್ಸ್ ಮಾರ್ಕ್ ಹಾಕಿದ್ರೆ ಆ ಸಣ್ಣ ಗೆಲುವು ತಕ್ಷಣದ ತೃಪ್ತಿ ನೀಡುತ್ತೆ. ಆ ಸರಣಿಯನ್ನು ಮುರಿಯೋಕೆ ಮನ್ಸು ಬರೋದಿಲ್ಲ. ಈ 4 ನಿಯಮಗಳು ಸಣ್ಣ ಬದಲಾವಣೆಗಳನ್ನು ಸುಸ್ಥಿರಗೊಳಿಸಲು ಸಹಾಯ ಮಾಡ್ತವೆ. ಆದ್ರೆ ಇವೆಲ್ಲವನ್ನೂ ಪಾಲಿಸಿದ್ರೂ ಕೆಲವೊಮ್ಮೆ ಫಲಿತಾಂಶ ಕಾಣಿಸೋದಿಲ್ಲ, ಆಗ ನಿರಾಶೆಯಾಗುತ್ತೆ. ಹೌದು, ಇದು ಬಹಳ ಮುಖ್ಯವಾದ ವಿಷಯ. ಪುಸ್ತಕದಲ್ಲಿ ಇದನ್ನು ಪ್ಲಾಟೋ ಆಫ್ ಲೇಟೆಂಟ್ ಪೊಟೆನ್ಷಿಯಲ್ ಅಂದ್ರೆ ಸುಪ್ತ ಸಾಮರ್ಥ್ಯದ ಪ್ರಸ್ಥಭೂಮಿ ಅಂತ ಕರೆಯಲಾಗಿದೆ. ನಾವು ಪ್ರಯತ್ನ ಪಡ್ತಲೇ ಇರ್ತೀವಿ, ಆದ್ರೆ ಪ್ರಗತಿ ಕಾಣ್ತಿರಲ್ಲ. ಐಸ್ ಕ್ಯೂಬ್ -10 ಡಿಗ್ರಿಯಿಂದ -1 ಡಿಗ್ರಿಗೆ ಬರುವವರೆಗೂ ಅದರ ರೂಪದಲ್ಲಿ ಯಾವುದೇ ಬದಲಾವಣೆ ಕಾಣೋದಿಲ್ಲ. ಆದರೆ ಒಳಗೆ ಶಕ್ತಿ ಸಂಗ್ರಹವಾಗ್ತಿರುತ್ತೆ. 0 ಡಿಗ್ರಿ ತಲುಪಿದ ತಕ್ಷಣ ಅದು ಕರಗಲು ಶುರುವಾಗುತ್ತೆ. ಕಲ್ಲು ಒಡೆಯುವನ ಕಥೆಯಂತೆ. ಅವನು 100 ಬಾರಿ ಹೊಡೆದ್ರೂ ಕಲ್ಲು ಒಡೆಯೋದಿಲ್ಲ. ಆದ್ರೆ 101ನೇ ಏಟಿಗೆ ಕಲ್ಲು 2 ತುಂಡಾಗುತ್ತೆ. ಇದರರ್ಥ ಕೊನೆಯ ಏಟು ಮಾತ್ರ ಮುಖ್ಯ ಅಂಟಲ್ಲ, ಅದಕ್ಕೂ ಹಿಂದಿನ 100 ಏಟುಗಳೂ ವ್ಯರ್ಥವಾಗಿಲ್ಲ. ಹೌದು, ಅವು ಆ ಸಾಮರ್ಥ್ಯವನ್ನು ನಿರ್ಮಿಸಿದ್ದವು. ನಮ್ಮ ಅಭ್ಯಾಸಗಳೂ ಹಾಗೆಯೇ. ಆರಂಭಿಕ ನಿರಾಶೆಯ ಹಂತವನ್ನು ದಾಟಲು ತಾಳ್ಮೆ ಬೇಕು. ಹಾಗಾದ್ರೆ ಒಂದು ದಿನ ಅಭ್ಯಾಸ ತಪ್ಪಿಹೋದ್ರೆ ಏನ್ ಮಾಡೋದು? ಉದಾಹರಣೆಗೆ ವ್ಯಾಯಾಮ ಮಾಡೋದನ್ನ ಒಂದು ದಿನ ಮರೆತರೆ ಎಲ್ಲವೂ ಹಾಳಾಯ್ತು ಅಂತ ಸಂಪೂರ್ಣವಾಗಿ ಬಿಟ್ಟುಬಿಡುವವರೇ ಹೆಚ್ಚು. ಅದಕ್ಕೆ ಪುಸ್ತಕ ಒಂದು ಸರಳ ನಿಯಮವನ್ನು ಕೊಡುತ್ತೆ. 2 ಬಾರಿ ತಪ್ಪಬೇಡಿ, ಅಂದ್ರೆ ನೆವರ್ ಮಿಸ್ ಟ್ವೈಸ್. ಓಕೆ. ಒಂದು ದಿನ ಅಭ್ಯಾಸ ತಪ್ಪಿದ್ರೆ ಅದು ಅಪಘಾತ. ಆದ್ರೆ ಸತತವಾಗಿ 2 ದಿನ ತಪ್ಪಿದ್ರೆ ಅದು ಹೊಸ ಕೆಟ್ಟ ಅಭ್ಯಾಸದ ಆರಂಭ. ಹಾಗಾಗಿ ಒಂದು ದಿನ ತಪ್ಪಾದ್ರೂ ಮರುದಿನ ಯಾವುದೇ ಕಾರಣಕ್ಕೂ ತಪ್ಪಬಾರ್ದು. ತೀವ್ರತೆಗಿಂತ ನಿರಂತರತೆ ಮುಖ್ಯ ಅನ್ನೋದು ಖಂಡಿತ. ಇದು ಬೇರೆ ಸ್ವಸಹಾಯ ಪುಸ್ತಕಗಳಿಗಿಂತ ತುಂಬಾ ಪ್ರಾಯೋಗಿಕ ಮತ್ತು ಕ್ಷಮಿಸುವ ಧಾಟಿಯಲ್ಲಿದೆ. ದೊಡ್ಡ ಗುರಿ ಇಡಿ ಅಂತ ಹೇಳೋ ಬದಲು ಸಣ್ಣ, ಸುಸ್ಥಿರವಾದ ವ್ಯವಸ್ಥೆಯನ್ನು ನಿರ್ಮಿಸಲು ಹಂತ-ಹಂತದ ಮಾರ್ಗದರ್ಶನ ನೀಡುತ್ತೆ. ಹೌದು, ಲೇಖಕರ ಶೈಲಿಯೂ ಕೂಡ ಸಂಕೀರ್ಣ ವೈಜ್ಞಾನಿಕ ವಿಚಾರಗಳನ್ನು ಸರಳ ಕಥೆಗಳ ಮೂಲಕ ವಿವರಿಸುತ್ತೆ. ಹಾಗಾಗಿ ಇದು ಯಾರಿಗೆಲ್ಲ ಉಪಯೋಗ ಆಗ್ಬೋದು? ಖಂಡಿತ. ವಿದ್ಯಾರ್ಥಿಗಳು ಉತ್ತಮ ಅಧ್ಯಯನ ಅಭ್ಯಾಸ ಬೆಳೆಸಿಕೊಳ್ಳೋಕೆ ಮತ್ತು ಮುಂದೂಡುವಿಕೆಯನ್ನು ತಡೆಯಲು ಇದು ತುಂಬಾ ಸಹಕಾರಿ. ಉದ್ಯೋಗಿಗಳು ಮತ್ತು ನಾಯಕರು ಕೂಡ. ತಂಡದಲ್ಲಿ ನಿರಂತರ ಸುಧಾರಣೆಯ ಸಂಸ್ಕೃತಿಯನ್ನು ಅಂದ್ರೆ ಜಪಾನೀಸ್ ತತ್ವವಾದ ಕೈಜೆನ್ ಮನಸ್ಥಿತಿಯನ್ನು ಬೆಳೆಸಲು ಈ ತತ್ವಗಳು ಅದ್ಭುತವಾಗಿ ಕೆಲಸ ಮಾಡ್ತವೆ. ಹೌದು. ಮಾರಾಟ ತಂಡವು ತಮ್ಮ ಫಾಲೋ ಅಪ್ ಪ್ರಕ್ರಿಯೆಯಲ್ಲಿ ಪ್ರತಿದಿನ 1% ಸುಧಾರಣೆ ತರಲು ಪ್ರಯತ್ನಿಸಬಹುದು. ಇದು ದೀರ್ಘಾವಧಿಯಲ್ಲಿ ದೊಡ್ಡ ವ್ಯತ್ಯಾಸವನ್ನುಂಟು ಮಾಡುತ್ತೆ. ಮತ್ತು ಮುಖ್ಯವಾಗಿ ತಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಬಯಸುವ, ಆದರೆ ಎಲ್ಲಿಂದ ಆರಂಭಿಸಬೇಕು ಅಂತ ಗೊಂದಲದಲ್ಲಿರುವ ಪ್ರತಿಯೊಬ್ಬರಿಗೂ ಈ ಪುಸ್ತಕ ಒಂದು ಸ್ಪಷ್ಟ ದಾರಿದೀಪ. ಸರಿ, ಇಡೀ ಚರ್ಚೆಯ ಪ್ರಮುಖ ಪಾಠಗಳನ್ನು ಒಮ್ಮೆ ಒಟ್ಟುಗೂಡಿಸೋಣ. ಮೊದಲನೇದಾಗಿ, ಸಣ್ಣ ಅಭ್ಯಾಸಗಳು ಚಕ್ರಬಡ್ಡಿಯಂತೆ ಬೆಳೆದು ಅದ್ಭುತ ಫಲಿತಾಂಶಗಳನ್ನು ನೀಡುತ್ತವೆ. ಎರಡನೆಯದಾಗಿ, ಗುರಿಗಳನ್ನು ಮರೆತು ವ್ಯವಸ್ಥೆಗಳ ಮೇಲೆ ಗಮನ ಕೇಂದ್ರೀಕರಿಸಿ. ಮೂರನೇದು ಮತ್ತು ಅತ್ಯಂತ ಪರಿಣಾಮಕಾರಿಯಾದದ್ದು, ನಿಮ್ಮ ಗುರುತನ್ನು ಬದಲಾಯಿಸಿಕೊಳ್ಳುವುದು. ನಾನು ಓದಬೇಕು ಅನ್ನೋದಕ್ಕಿಂತ ನಾನೊಬ್ಬ ಓದುಗ ಎಂದು ಭಾವಿಸೋದು ಹೆಚ್ಚು ಶಕ್ತಿಯುತ. ನಾಲ್ಕನೆಯದು, ನಿಮ್ಮ ಪ್ರೇರಣೆಗಿಂತ ನಿಮ್ಮ ಪರಿಸರ ಹೆಚ್ಚು ಪ್ರಭಾವ ಬೀರುತ್ತೆ. ಉತ್ತಮ ಅಭ್ಯಾಸಗಳನ್ನು ಸುಲಭವಾಗಿಸುವ ಪರಿಸರವನ್ನು ವಿನ್ಯಾಸಗೊಳಿಸಬೇಕು. ಐದನೇದು, ವರ್ತನೆ ಬದಲಾವಣೆಯ 4 ನಿಯಮಗಳು. ಉತ್ತಮ ಅಭ್ಯಾಸಗಳನ್ನು ಸ್ಪಷ್ಟ, ಆಕರ್ಷಕ, ಸುಲಭ ಮತ್ತು ತೃಪ್ತಿದಾಯಕವಾಗಿಸಿ. ಮತ್ತು ಕೊನೆಯದಾಗಿ, ಪ್ರಗತಿ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ. ಆರಂಭಿಕ ನಿರಾಶೆಯ ಹಂತವನ್ನು ದಾಟಲು ತಾಳ್ಮೆ ಮತ್ತು ನಿರಂತರತೆ ಬಹಳ ಮುಖ್ಯ. ಒಂದು ದಿನ ತಪ್ಪಿದರೂ 2 ಬಾರಿ ತಪ್ಪಬೇಡಿ. ಹಾಗಾದರೆ ಈ ಇಡೀ ಚರ್ಚೆಯ ಸಾರಾಂಶವೇನು? ಪುಸ್ತಕದ ಪ್ರಮುಖ ಸಂದೇಶ: ನಾವು ನಮ್ಮ ಗುರಿಗಳ ಮಟ್ಟಕ್ಕೆ ಏರುವುದಿಲ್ಲ, ನಮ್ಮ ವ್ಯವಸ್ಥೆಗಳ ಮಟ್ಟಕ್ಕೆ ಕುಸಿಯುತ್ತೇವೆ. ಹೌದು. ಯಶಸ್ಸು ಅನ್ನೋದು ತಲುಪಬೇಕಾದ ಅಂತಿಮ ಗೆರೆಯಲ್ಲ, ಅದೊಂದು ನಿರಂತರವಾಗಿ ಸುಧಾರಿಸುತ್ತಾ ಹೋಗುವ ಪ್ರಕ್ರಿಯೆ. ಸಣ್ಣ ಅಭ್ಯಾಸಗಳು ಚಕ್ರಬಡ್ಡಿಯಂತೆ ಬೆಳೆಯುತ್ತವೆ. ಹೌದು.
ಪುಸ್ತಕದ ಒಂದು ಶಕ್ತಿಯುತ ಉಲ್ಲೇಖದೊಂದಿಗೆ ಮುಕ್ತಾಯಗೊಳಿಸುವುದಾದರೆ, ಯಶಸ್ಸು ಎನ್ನುವುದು ಜೀವನದಲ್ಲಿ ಒಮ್ಮೆ ಮಾಡುವ ಪರಿವರ್ತನೆಗಳ ಫಲವಲ್ಲ, ಅದು ದೈನಂದಿನ ಅಭ್ಯಾಸಗಳ ಉತ್ಪನ್ನ. ಈ ಚರ್ಚೆಯನ್ನು ಮುಗಿಸುವ ಮುನ್ನ ಕೇಳುಗರಿಗೆ ಒಂದು ಅಂತಿಮ ಚಿಂತನೆಗೆ ಹಚ್ಚುವ ಪ್ರಶ್ನೆಯನ್ನು ನೀಡೋಣ. ಖಂಡಿತ. ಈ ಪುಸ್ತಕದ ಪ್ರಕಾರ ಪ್ರತಿಯೊಂದು ಕ್ರಿಯೆಯು ನಾವು ಆಗ ಬಯಸುವ ವ್ಯಕ್ತಿತ್ವಕ್ಕೆ ನಾವು ಹಾಕುವ ಒಂದು ಮತ. ಹಾಗಾದ್ರೆ ನೀವು ನಿರ್ಮಿಸಲು ಬಯಸುವ ಹೊಸ ಗುರುತಿಗಾಗಿ, ಉದಾಹರಣೆಗೆ ಆರೋಗ್ಯವಂತ ವ್ಯಕ್ತಿ, ಜ್ಞಾನಿ ಅಥವಾ ಶಿಸ್ತುಬದ್ಧ ವ್ಯಕ್ತಿ, ಆ ಗುರುತಿಗಾಗಿ ಇಂದು ನೀವು ಹಾಕಬಹುದಾದ ಒಂದು ಸಣ್ಣ 2 ನಿಮಿಷದ ಮತ ಯಾವುದು?